ಈ ವರ್ಷ ಹಾಸನಾಂಬೆ ದೇವಿಯ ಬಾಗಿಲು 15 ದಿನ ಓಪನ್ ಇತ್ತು. ಅದರ 13 ದಿನ ಸಾರ್ವಜನಿಕರಿಗೆ ಅಂದ್ರೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇತ್ತು. ಇನ್ನು ನಾಳೆ ಗರ್ಭಗುಡಿಗೆ ಬೀಗ ಹಾಕಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಸಂಜೆ 7 ಗಂಟೆ ತನಕ ಮಾತ್ರ ಸಾರ್ವಜನಿಕರಿಗೆ ಭಕ್ತರಿಗೆ ದೇವಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈ ವರ್ಷ ಕೊನೆಯ ಅವಕಾಶ ಇರೋದು. ಹಾಸನಾಂಬೆ ದರ್ಶನಕ್ಕೆ ಇವತ್ತೇ ಕೊನೆಯ ದಿನ ಸಂಜೆ 7 ಗಂಟೆಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ತೆರೆಯನ್ನ ಹಾಕಲಾಗುತ್ತೆ. ಸಂಜೆ 7 ಗಂಟೆಯಿಂದ ಬೀಗ ಹಾಕೋದು ನಾಳೆ ಅಲ್ವಾ ಗರ್ಭಗುಡಿಗೆ. ಆ ನಿಟ್ಟಲ್ಲಿ ಒಂದಿಷ್ಟು ವಿಧಿವಿಧಾನಗಳನ್ನು ಪೂರೈಸಬೇಕಾಗುತ್ತೆ, ಶಾಸ್ತ್ರಗಳಿರ್ತವೆ, ಆ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಇನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಗರ್ಭಗುಡಿಗೆ ಬೀಗವನ್ನ ಹಾಕಲಾಗುತ್ತೆ. 15 ದಿವಸ, ಅದರಲ್ಲಿ ಮೊದಲ ದಿವಸ ಮತ್ತೆ ಕೊನೆಯ ದಿವಸ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅವಕಾಶ ಇರಲ್ಲ. 13 ದಿವಸ ಇತ್ತು ಇವತ್ತು ಸೇರಿಸಿ. ಹಾಗಾಗಿ ಸುಮಾರು 25 ಲಕ್ಷ ಭಕ್ತರು ದರ್ಶನವನ್ನ ಪಡ್ಕೊಂಡಿದ್ದಾರೆ. ಇವತ್ತು ಸಂಜೆ ವೇಳೆಗೆ 13 ದಿವಸದಲ್ಲಿ ಎಷ್ಟು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಅಂತ ಪಕ್ಕಾ ಲೆಕ್ಕ ಸಿಗುತ್ತೆ. 13 ದಿನದಲ್ಲಿ ಇನ್ನು ದೇಗುಲಕ್ಕೆ ಕೋಟಿ ಕೋಟಿ ಆದಾಯ ಕೂಡ ಹರಿದು ಬಂದಿದೆ. ಇವತ್ತು ಮಳೆ ಆಗ್ತಾ ಇದೆ. ಮಳೆಯ ನಡುವೆನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಮತ್ತೆ ಇವತ್ತು ಕೊನೆಯ ದಿನ ಮತ್ತೆ ಅವಕಾಶ ಸಿಗೋದು ಮುಂದಿನ ವರ್ಷನೇ. ಹಾಗಾಗಿ ಇವತ್ತು ಕೊನೆಯ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಿಯ ದರ್ಶನಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಇನ್ನು ನಿನ್ನೆ ಹಬ್ಬ ಇದ್ದಂತ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗಿತ್ತು. ಇವತ್ತು ಕೊನೆ ದಿನ ಆಗಿರೋದ್ರಿಂದ ಈ ಅವಕಾಶ ಬಿಡಬಾರದು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಇನ್ನು ಹಾಸನಾಂಬೆ ದೇವಿ ದರ್ಶನವನ್ನ ಪಡೆದಿದ್ದಾರೆ ನಟ ಧ್ರುವ ಸರ್ಜಾ. ಗೋಲ್ಡ್ ಪಾಸ್ ಪಡೆದು ದರ್ಶನವನ್ನ ಪಡೆದಿದ್ದಾರೆ ಧ್ರುವ ಸರ್ಜಾ. ತಂದೆ ಹಾಗೂ ಸ್ನೇಹಿತರ ಜೊತೆಯಲ್ಲಿ ಬಂದು ದೇವಿ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಗೋಲ್ಡ್ ಪಾಸ್ ಸರತಿ ಸಾಲಲ್ಲಿ ಬಂದು ದೇವಸ್ಥಾನದ ಬಳಿ ಬರ್ತಾ ಇದ್ದಂಗೆ ಸರತಿ ಸಾಲಿದ ಹೊರಗಡೆ ಬಂದು ದೇಗುಲಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ದೇವಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ ಧ್ರುವ ಸರ್ಜಾ.